ನಾನು ಮೀಶೋನ ಸ್ಟಾರ್ಟ್ ಮಾಡಿ ಮೋರ್ ದೆನ್ 1 ಮಂತ್ ಆಯಿತು. ಸೊ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ಯಾರಿಗೆಲ್ಲ ಗೈಡೆನ್ಸ್ ಬೇಕು ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಗೈಡ್ ಮಾಡ್ತೀನಿ ಅಂತ. ಸೊ ನನ್ನ ವಿಡಿಯೋಗೆ ಯಾರು ಕಮೆಂಟ್ ಮಾಡಿದ್ರಿ ಅವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಬಂದು GST ನಂಬರ್ ಇಲ್ಲ ಅಂತ ಅಂದ್ರೂ ನೀವು ಮೀಶೋನ ಸ್ಟಾರ್ಟ್ ಮಾಡ್ಬೋದು. ಸೊ ನಿಮ್ಗೆ ಏನೇನು ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ನಿಮ್ಮ ಪ್ಯಾನ್ ನಂಬರ್ ಬೇಕು, ಅದಾದಮೇಲೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಕೊಡಬೇಕಾಗತ್ತೆ. ಅದು ಬಿಟ್ಟರೆ ನಿಮ್ಮ ಬೇಸಿಕ್ ಡೀಟೇಲ್ಸ್ ಏನು ಕೇಳುತ್ತೆ ಅದನ್ನೆಲ್ಲ ನೀವು ಫಿಲ್ ಮಾಡಿದ್ರೆ ಎನ್ರೋಲ್ಮೆಂಟ್ ID ಅಂತ ಕ್ರಿಯೇಟ್ ಆಗುತ್ತೆ. ಸೊ ಅದಾದಮೇಲೆ ನಿಮ್ಮ ಸೆಲ್ಲರ್ ಅಕೌಂಟ್ ಲಾಗಿನ್ ಆಗುತ್ತೆ. ಪ್ರಾಡಕ್ಟ್ಸ್ ಬಂದು ನಿಮ್ಮ ಇಷ್ಟ, ನೀವು ಯಾವ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಸೊ ಅದನ್ನೆಲ್ಲ ನೀವು ಫೋಟೋಸ್ನ ತೆಗೆದುಬಿಟ್ಟು ಅಪ್ಲೋಡ್ ಮಾಡ್ತಾ ಹೋಗಿ ಕ್ಯಾಟಲಾಗ್ಸಲ್ಲಿ. ಮೀಶೋ ಅವ್ರದ್ದು ಬಾರ್ಕೋಡ್ ಪ್ಯಾಕೆಟ್ಸ್ ಬರುತ್ತೆ, ನೀವು ಅದನ್ನೇ ಯೂಸ್ ಮಾಡಬೇಕು. ಸೊ ಅದು ನಿಮ್ಮ ಸೆಲ್ಲರ್ ಅಕೌಂಟಲ್ಲಿ ನಿಮಗೆ ಶೋ ಆಗುತ್ತೆ, ನೀವು ಅದರಿಂದನೇ ಬೈ ಮಾಡ್ಬೋದು. ಆ ಪ್ಯಾಕೆಟ್ಸ್ನ ಯೂಸ್ ಮಾಡೋದು ಕಂಪಲ್ಸರಿ. ನೀವೆಲ್ಲರೂ ಮೀಶೋಯಿಂದ ಆರ್ಡರ್ ಪ್ಲೇಸ್ ಮಾಡಿದರೆ ನೋಡಿರ್ತೀರಾ, ಟ್ರಾನ್ಸ್ಪರೆಂಟ್ ಪ್ಯಾಕೆಟ್ ಇರುತ್ತೆ. ಸೊ ನೀವು ಆ ಟ್ರಾನ್ಸ್ಪರೆಂಟ್ ಪ್ಯಾಕೆಟ್ ಏನಿದೆ ಅದನ್ನೇ ಯೂಸ್ ಮಾಡಬೇಕು. ಆರ್ಡರ್ ಡೆಲಿವರಿ ಆಗಿ ಎಷ್ಟು ದಿನಕ್ಕೆ ನಿಮಗೆ ಪೇಮೆಂಟ್ ರಿಸೀವ್ ಆಗುತ್ತೆ ಅಂದರೆ 15 ಡೇಸ್ ಬೇಕು. ಕಸ್ಟಮರ್ಗೆ ಆರ್ಡರ್ ರಿಸೀವ್ ಆಗಿ 15 ಡೇಸ್ ಆದಮೇಲೆ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಅಮೌಂಟ್ ಬರುತ್ತೆ. ನೀವು ಕ್ಯಾಟಲಾಗ್ ಅಪ್ಲೋಡ್ ಮಾಡಬೇಕಾದ್ರೆ ನೀವು ಪ್ರೈಸ್ ಹಾಕ್ತಿರಲ್ವಾ ಪ್ರಾಡಕ್ಟ್ದು, ಆವಾಗ ಮೀಶೋದವರೇ ನಿಮಗೆ ಸಜೆಸ್ಟ್ ಮಾಡ್ತಾರೆ ಬೇರೆ ಕಾಂಪಿಟೇಟರ್ಸ್ ಪ್ರೈಸ್ ಎಷ್ಟಿದೆ, ಸೊ ದಟ್ ಈ ಪ್ರಾಡಕ್ಟಿಗೆ ನೀವು ಎಷ್ಟು ಪ್ರೈಸ್ನ ಹಾಕ್ಬೋದು ಅಂತ ಅವರೇ ನಿಮಗೆ ಸಜೆಸ್ಟ್ ಕೂಡ ಮಾಡ್ತಾರೆ. ಸೊ ನೀವು ಅವ್ರು ಸಜೆಸ್ಟ್ ಮಾಡೋ ಪ್ರೈಸ್ ಕೂಡ ಹಾಕ್ಬೋದು. ಇಲ್ಲ ಅಂತ ಹೇಳಿದ್ರೆ ನಿಮಗೆ ಪ್ರಾಡಕ್ಟಿಗೆ ಪ್ರೈಸ್ ಎಷ್ಟು ಹಾಕಬೇಕು ಅಂತ ನೋಡಿಕೊಂಡು ನೀವು ಪ್ರೈಸಿಂಗ್ನ ಹಾಕಬೇಕಾಗತ್ತೆ. ಇಷ್ಟು ಮೇನ್ ಇಂಪಾರ್ಟೆಂಟು. ಪ್ರಾಪರ್ ಆಗಿ ಪ್ರಾಡಕ್ಟ್ ಫೋಟೋಸ್ನ ತಗೊಂಡು ಅಪ್ಲೋಡ್ ಮಾಡಿ, ಬಿಕಾಸ್ ನಿಮ್ಮ ಪ್ರಾಡಕ್ಟ್ ಪ್ರಾಪರ್ ಆಗಿ ಕ್ಲೀನ್ ಆಗಿ ಕಾಣಿಸ್ಬೇಕು. ಕಸ್ಟಮರ್ಗೆ ಅಟ್ಲೀಸ್ಟ್ ಅಟ್ರಾಕ್ಟ್ ಆಗೋ ತರ ಇರಬೇಕು ನೋಡಿದಾಗ, ಸೊ ದಟ್ ನಿಮಗೆ ಆರ್ಡರ್ಸ್ ಚೆನ್ನಾಗಿ ಬರುತ್ತೆ. ಅದು ಬಿಟ್ರೆ ಮೇನ್ ಇಂಪಾರ್ಟೆಂಟು, ಮೀಶೋದಲ್ಲಿ ಯಾವ ತರ ಪ್ರಾಡಕ್ಟ್ಸ್ ನ ಅಪ್ಲೋಡ್ ಮಾಡಿದ್ರೆ ನಿಮಗೆ ಜಾಸ್ತಿ ಆರ್ಡರ್ಸ್ ಬರುತ್ತೆ. ಯಾರಿಗಾದ್ರೂ ಫೋಟೋಸ್ನ ಯಾವ ತರ ಎಡಿಟ್ ಮಾಡಬೇಕು, ಕ್ಯಾಟಲಾಗ್ಸ್ ಅಪ್ಲೋಡ್ ಮಾಡೋದಕ್ಕೆ ಗೊತ್ತಿಲ್ಲ ಅಂದ್ರೆ, ಅಥವಾ ಪ್ಯಾಕೆಟ್ಸ್ನ ನಿಮ್ಮ ಸೆಲ್ಲರ್ ಅಕೌಂಟಿಂದ ಯಾವ ಥರ ಬೈ ಮಾಡಬೇಕು ಅಂತ ಇನ್ ಕೇಸ್ ಏನಾದರೂ ಗೊತ್ತಾಗಿಲ್ಲ ಅಂತ ಅಂದರೆ ನನಗೆ ಕಮೆಂಟ್ ಮಾಡಿ. ಸೊ ದಟ್ ನಾನು ಇನ್ನೂ ಡೀಟೇಲ್ ಆಗಿ ನನ್ನ ಅಕೌಂಟಲ್ಲಿ ಲಾಗಿನ್ ಆಗಿಬಿಟ್ಟು ನಾನು ನಿಮಗೆ ತೋರಿಸ್ಬಿಟ್ಟು ಎಕ್ಸ್ಪ್ಲೈನ್ ಮಾಡಿ ವಿಡಿಯೋನ ಮಾಡ್ತೀನಿ. ನನಗೆ ಯಾರು ಕಮೆಂಟ್ ಮಾಡಿದ್ರಿ ಅವರಿಗೆ ಈ ವಿಡಿಯೋ ಹೆಲ್ಪ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಇದೇ ಥರ ಯೂಸ್ಫುಲ್ ವೀಡಿಯೋಸ್ಗೆ ನನ್ನ ಪೇಜ್ನ ಫಾಲೋ ಮಾಡಿ, ಸೊ ದಟ್ ನಿಮಗೇನೇ ಡೌಟ್ಸ್ ಇದ್ರೂ ನಾನು ಕ್ಲಿಯರ್ ಮಾಡ್ತೀನಿ. ಥ್ಯಾಂಕ್ ಯು ಆಲ್.